ಹಲೋ ಎವ್ರಿವನ್, ವೆಲ್ಕಮ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಲೆಬೇಳೆ ಮಸಾಲಾ ವಡೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ 2 ಸಲ ವಾಶ್ ಮಾಡಿ 4 ಗಂಟೆ ಟೈಮ್ ನೆನೆಸ್ಕೊಂಡು ನೀರನ್ನ ಸಪರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆನ ರುಬ್ಬೋದಕ್ಕೆ ಒಂದು 5 ರಿಂದ 6 ಹಸಿರು ಮೆಣಸಿನಕಾಯಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಚಕ್ಕೆ, ಹಾಗೇನೆ ಒಂದು 3 ಲವಂಗನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಶುಂಠಿ, ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಾಗೇನೆ ಅರಿಶಿನ ಪುಡಿ ಇದಿಷ್ಟನ್ನು ಕೂಡ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀರನ್ನು ಹಾಕಬಾರ್ದು, ಹಾಗೇನೆ ಗ್ರೈಂಡ್ ಮಾಡ್ಕೋಬೇಕು, ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೆನೆಸಿರುವಂತಹ ಕಡಲೆಬೇಳೆಲಿ 1 ಹಿಡಿ ಆಗುವಷ್ಟು ಕಡಲೆಬೇಳೆನ ಸಪರೇಟ್ ಆಗಿ ತೆಗೆದಿಟ್ಕೊಂಡು ಉಳಿದಿರುವಂತಹ ಕಡಲೆಬೇಳೆನ ಮಸಾಲೆ ಒಳಗಡೆ ಹಾಕಿ ಈ ತರ ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ರುಬ್ಬಿರುವಂತಹ ಈ ಮಿಶ್ರಣನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ತೆಗೆದಿಟ್ಕೊಂಡಿರುವಂತಹ ಕಡಲೆಬೇಳೆ, ಹಾಗೇನೆ 1 ಕಪ್ ಆಗುವಷ್ಟು ಈರುಳ್ಳಿ, ಹಾಗೇನೆ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಕರ್ಬೇ ಸೊಪ್ಪು, ಉಪ್ಪು ಇದಿಷ್ಟನ್ನು ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣನೇ ನಾವು ವಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ವಡೆಗಳನ್ನ ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಕೈಗೆ ಸ್ವಲ್ಪ ನೀರನ್ನ ಡಿಪ್ ಮಾಡ್ಕೋಬೇಕು. ಹಾಗೇನೆ ಒಂದು ಕಾಟನ್ ಬಟ್ಟೆನ ಒಂದು ಲೋಟಕ್ಕೆ ಸೀಲ್ ಮಾಡ್ಕೊಂಡು ಅದ್ರ ಮೇಲೆ ವಡೆಗಳನ್ನ ತಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ತಟ್ಕೋಬಹುದು. ವಡೆಗಳನ್ನ ಮಾಡುವಾಗ ಆದಷ್ಟು ಕೂಡ ತೆಳುವಾಗಿ ಮಾಡ್ಕೊಂಡಷ್ಟು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆ ಕೂಡ ಮೀಡಿಯಂ ಹದದಲ್ಲಿ ಕಾಯ್ದಿದೆ. ಇವಾಗ ಕಂಪ್ಲೀಟ್ ಆಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ವಡೆಗಳನ್ನ ಅವಾಗವಾಗಲೇ ತಟ್ಟಿ 2 ಸೈಡು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಬೇಯಿಸಿ ತೆಗೆದ್ರೆ ರುಚಿಯಾದಂತಹ ಹಾಗೇನೆ ಅಷ್ಟೇ ಕ್ರಿಸ್ಪ್ ಆದಂತಹ ಕಡಲೆಬೇಳೆ ಮಸಾಲ ವಡೆ ರೆಡಿ ಆಗುತ್ತೆ.